ನೆಕ್ಸ್ಟ್ ವರ್ಡ್ ಇಸ್ ದೋಸ್, THOSE, ದೋಸ್ ಅಂದರೆ ಅವುಗಳು ಅಂತ. ಓಕೆ, ಸೊ ದೋಸ್ ಎಂಬ ಪದ ನಾವು ಬಹುವಚನ ರೂಪದಲ್ಲಿ, ಆಮೇಲೆ ದೂರವಿರುವ ವಸ್ತುವಿಗಳಿಗೆ ನಾವು ಅವು ಅಥವಾ ಅವರು ಎಂಬ ಪದವನ್ನು ಬಳಸಬಹುದು. ಓಕೆ, ಸೊ ನಿಮ್ಮಿಂದ ದೂರದಲ್ಲಿರುವ ಅನೇಕ ಐಟಮ್ಸ್ಗಳಿಗೆ ನೀವು ಅವುಗಳನ್ನು ಅಂತ ಪದವನ್ನು ಬಳಸಬಹುದು. ಅರ್ಥ ಆಯ್ತಾ? ಈಗ ಉದಾಹರಣೆಗೆ, ದೋಸ್ ಟ್ರೀಸ್ ಆರ್ ಟಾಲ್, ಆ ಮರಗಳು ಎತ್ತರವಾಗಿವೆ. ಸೊ ಟ್ರೀಸ್ ಆರ್ ನಾಟ್ ಕ್ಲೋಸ್ ಟು ಯು, ಆ ಮರಗಳು ನಿಮ್ಮ ಹತ್ತಿರದಲ್ಲಿಲ್ಲ, ಅದಕ್ಕೆ ನೀವು ಹೇಳ್ತಾ ಇದ್ದೀರಾ ದೋಸ್ ಟ್ರೀಸ್ ಅಂದರೆ ಮರಗಳು. ಸೊ ಬಹುವಚನ ರೂಪ ಮರಗಳು, ಮರ ಅಂತ ಹೇಳ್ತಾ ಇಲ್ಲ, ಮರಗಳು ಅಂತ ಹೇಳ್ತಾ ಇರೋದು. ಆಮೇಲೆ ದೂರದಲ್ಲಿದೆ, ಸೊ ಅದಕ್ಕೆ ಬಹುವಚನ ರೂಪದಲ್ಲಿದ್ದಾಗ ಆಮೇಲೆ ದೂರದಲ್ಲಿರುವ ವಸ್ತುವಿಗಳಿಗೆ ನಾವು ದೋಸ್ ಎಂಬ ಪದವನ್ನು ಬಳಸ್ತೀವಿ. ಲುಕ್ ಅಟ್ ದೋಸ್ ಬರ್ಡ್ಸ್ ಇನ್ ದ ಸ್ಕೈ, ಆಕಾಶದಲ್ಲಿ ಆ ಪಕ್ಷಿಗಳನ್ನು ನೋಡಿ. ಸೊ ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಡಿಸ್ಟೆನ್ಸ್, ಪಕ್ಷಿಗಳು ದೂರದಲ್ಲಿ ಹಾರುತ್ತಿವೆ. ಅರ್ಥ ಆಯ್ತಾ? ಪಕ್ಷಿಗಳನ್ನು ಅಂತ ಹೇಳೋದು ಅದು ಒಂದು ಬಹುವಚನ ರೂಪ. ಆಮೇಲೆ ದೂರದಲ್ಲಿ ಹಾರುತ್ತಾ ಇದೆ, ಅದು ನಮಗಿಂತ ದೂರದಲ್ಲಿ ಡಿಸ್ಟೆನ್ಸ್ನಲ್ಲಿ ಇದೆ ಅದು, ಅದಕ್ಕೆ ನಾವು ದೋಸ್ ಎಂಬ ಪದವನ್ನು ಬಳಸ್ತೀವಿ. ಲುಕ್ ಅಟ್ ದೋಸ್ ಬರ್ಡ್ಸ್ ಇನ್ ದ ಸ್ಕೈ. ನೆಕ್ಸ್ಟ್, ದೋಸ್ ಆರ್ ಮೈ ಶೂಸ್, ಅವು ನನ್ನ ಬೂಟುಗಳು. ಈಗ ಶೂಸ್ನು ಕೂಡ ನಿಮ್ಮ ಹತ್ತಿರದಲ್ಲಿಲ್ಲ, ದೂರದಲ್ಲಿ ನೀವು ತೋರಿಸ್ಬಿಟ್ಟು ಹೇಳ್ತಾ ಇದ್ದೀರಾ ದೋಸ್ ಆರ್ ಮೈ ಶೂಸ್ ಅಂತ. ಓಕೆ, ದೋಸ್ ಕಾರ್ಸ್ ಆರ್ ಫಾಸ್ಟ್, ಆ ಕಾರುಗಳು ವೇಗವಾಗಿವೆ. ಅರ್ಥ ಆಯ್ತಾ? ಸೊ ಕಾರ್ ಅಂತ ಹೇಳ್ತಾ ಇಲ್ಲ, ಕಾರುಗಳು. ಸೊ ಬಹುವಚನ ರೂಪದಲ್ಲಿದೆ. ಆಮೇಲೆ ಕಾರ್ಸ್ ನಿಮ್ಮ ಹತ್ತಿರದಲ್ಲಿಲ್ಲ, ದೂರದಲ್ಲಿದೆ, ಡಿಸ್ಟೆನ್ಸ್ನಲ್ಲಿದೆ, ಅದಕ್ಕೆ ನೀವು ದೋಸ್ ಎಂಬ ಪದವನ್ನು ಬಳಸಬೇಕು. ದೋಸ್ ಕಾರ್ಸ್ ಆರ್ ಫಾಸ್ಟ್, ಆ ಕಾರುಗಳು ವೇಗವಾಗಿವೆ. ಅರ್ಥ ಆಯ್ತಾ? ಸೊ ದೋಸ್ ಎಂಬ ಪದ, ಅವುಗಳು ಅಂತ ಹೇಳುವಾಗ ನಾವು ದೋಸ್ ಎಂಬ ಪದವನ್ನು ಬಳಸ್ತೀವಿ. ಸೊ ನಿಮ್ಮಿಂದ ದೂರದಲ್ಲಿರುವ ಅನೇಕ ಐಟಮ್ಸ್ಗಳಿಗೆ ನೀವು ಅವುಗಳು ಅಂದರೆ ದೋಸ್ ಎಂಬ ಪದವನ್ನು ಬಳಸಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ಒಂದು ಸೂಚನೆ ನಾವು ನೆನಪಿನಲ್ಲಿ ಇಟ್ಕೋಬೇಕು, ದಿಸ್ ಮತ್ತು ದೀಸ್. ಅರ್ಥ ಆಯ್ತಾ? THIS ಅಂದರೆ ದಿಸ್, THESE ಅಂದರೆ ದೀಸ್. ಈ ಎರಡು ಪದವನ್ನು ನಿಮ್ಮ ಹತ್ತಿರದ ವಸ್ತುವಿಗಳಿಗೆ ನೀವು ಬಳಸಬೇಕು. ಅರ್ಥ ಆಯ್ತಾ? ದಿಸ್ ಅಂತ ಹೇಳೋದು ಏಕವಚನ ರೂಪದಲ್ಲಿ ಬಳಸಬೇಕು, ದೀಸ್ ಅಂತ ಹೇಳೋದು ಬಹುವಚನ ರೂಪದಲ್ಲಿ ಬಳಸಬೇಕು. ಓಕೆ, ಆಮೇಲೆ ಈ ಎರಡಲ್ಲಿ ಏನು ಕಾಮನ್ ಅಂದರೆ ಹತ್ತಿರದಲ್ಲಿರುವ ವಸ್ತುವಿಗಳಿಗೆ ನಾವು ಇದನ್ನು ಬಳಸ್ತೀವಿ. ನೆಕ್ಸ್ಟ್, THAT ದ್ಯಾಟ್ ಮತ್ತು THOSE ದೋಸ್, ಅದು ದೂರದ ವಿಷಯಗಳಿಗೆ ನಾವು ಇದನ್ನ ಬಳಸ್ತೀವಿ. ಇದು ಕಾಮನ್ ಆಗಿ ದೂರದ ವಿಷಯಗಳಿಗೆ ಬಳಸ್ತೀವಿ. ಆದರೆ ದ್ಯಾಟ್ ಎಂಬ ಪದ ನಾವು ಏಕವಚನ ರೂಪದಲ್ಲಿದ್ದಾಗ ಬಳಸ್ತೀವಿ, ದೋಸ್ ಅಂತ ಪದ ನಾವು ಬಹುವಚನ ರೂಪದಲ್ಲಿದ್ದಾಗ ಬಳಸ್ತೀವಿ. ಸೊ ಈ ಮಾತು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಓಕೆ.